ನಮಸ್ತೆ ಆತ್ಮೀಯರೇ. ಪೇಪರ್ ಹಾಕಿರ್ತೀವಿ. ಇದನ್ನ ನಾವು ಪ್ರತಿ ವರ್ಷ ಬುಡಕ್ಕೆ ಒಂದು 4 ಸರಿ 5 ಸರಿ ಕಟ್ ಮಾಡೋದ್ರಿಂದ ಇದ್ರ ಜಾಗ ಇಲ್ಲಿ ಇರುತ್ತೆ. ಇದು 5 ಅಡಿ ಕಟ್ ಮಾಡೋದ್ರಿಂದ ಇಷ್ಟ ಅಗಲದಲ್ಲಿ ಸೂರ್ಯನ ಕಿರಣ ಬಹಳ ಚೆನ್ನಾಗಿ ಇಲ್ಲಿ ಬರುತ್ತೆ, ಇಲ್ಲಿ ಬೀಳುತ್ತೆ. ಇಲ್ಲಿ ನಿಮ್ಗೆ ಯಾವುದೇ ಗಿಡ ಇದ್ರೂ ಬಹಳ ಚೆನ್ನಾಗಿ. ಸರ್ ಇವಾಗ ಈ ಗ್ಲೈಸಿಡಿಯಾ ಹಾಕಿದೆಯಲ್ಲ, ಆ ಲೈನ್ ಅಲ್ಲಿ ಅಡಿಕೆ ನಿಧಾನನ ಬರೋದು? ಅಲ್ಲ, ನಿಧಾನ ಅಂತ ಹೇಳಿದ್ರೆ ಎಲ್ಲದರಲ್ಲೂ ಬರುತ್ತೆ. ಇವಾಗ ಅದಕ್ಕೊಂದು ಸ್ವಲ್ಪ ನರಳು ಬೇಕು, ಸ್ವಲ್ಪ ದಿನ. ನೀವೇನ್ ಮಾಡ್ಬೇಕಂದ್ರೆ ಇಲ್ಲಿ ಇವಾಗ ಅಲ್ಲಿ ಅಡಿಕೆ ಇದೆ ಅಲ್ವಾ, ಇಲ್ಲಿ ನೋಡಿ, ಈಗ ಇದು ಇವಾಗ ಇಲ್ಲಿ ಮುಚ್ಕೊಂಡಿದೆ ಅಡಿಕೆ. ಇದಕ್ಕೆ ಸ್ವಲ್ಪ ಈಗ ಬಿಸಿಲು ಬೇಕು. ನೀವೇನ್ ಮಾಡ್ಬೇಕು, ಇದನ್ನ ಇಲ್ಲ ಈ ಗಿಡದ ಹತ್ರಕ್ಕೆ ಬಂದಾಗ ಇಲ್ಲೊಂದು ಸ್ವಲ್ಪ ಹಿಂಗ್ ಕಟ್ ಮಾಡಿ ಹಿಂಗ್ ಇಟ್ಬಿಡಕ್ಕೆ, ಹಿಂಗ್ ಕಟ್ ಮಾಡ್ಬೇಕು, ಹಿಂಗ್ ಕಟ್ ಮಾಡ್ಬೇಕು. ಅವಾಗ ಇದಕ್ಕೆ ಬಿಸಿಲು ಚೆನ್ನಾಗಿ ಬೀಳುತ್ತೆ. ಇದು ಇದು ಹಿಂಗೆ ಇಷ್ಟು ಮಾಡ್ಕೊಂಡು ಸಾಕು, ಇದಕ್ಕೆ ಬಿಸಿಲು ಚೆನ್ನಾಗಿ. ಇಲ್ಲಿ ಎಷ್ಟು ಗ್ಯಾಪ್ ಇಟ್ಟಿದಾರೆ ತರಕಾರಿ ಬೆಳ್ಕೊಳಕ್ಕೆ, ಆದ್ರೆ ಬಿಸಿಲು ನೆರಳು ಬಿದ್ರೆ ಏನಾಗಲ್ವಾ? ಇದಕ್ಕೆ ಯಾಕೆಂತಂದ್ರೆ ತರಕಾರಿಗೆ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬಿಸಿಲು ಚೆನ್ನಾಗಿ ಬೀಳ್ಬೇಕು. ಅಲ್ಲ, ಈ ಕಡೆ ಈ ಜಾಗ ಬಿಟ್ಟಿದ್ದೀರಲ್ಲ, ಇದು ತರಕಾರಿ ಬೆಳೆ ಸರಿ ಅನಿಸ್ತು. ಬಟ್ ಆದ್ರೆ ನಾನು ಹೇಳ್ತಾ ಇರೋದು ಇದು ಬಿಸಿಲು ಬೀಳಲ್ವಲ್ಲ ಅಂತ. ಬೀಳೋದಂದ್ರೆ ತರಕಾರಿ ಇಲ್ಲಿ ಆಗೋದು ಕಷ್ಟ. ಇಲ್ಲಿ ನೀವೇನ್ ಮಾಡೋದು, ಅರಿಶಿಣ, ಶುಂಠಿ, ಗೆಣಸು ಬೆಳೆಯುವಂತದ್ದು ಬೆಳೆಯೋದು ಬೆಳೆದ್ಬೇಕು. ತರಕಾರಿ ಅಂದ್ರೆ ಬದನೆ ಗಿಡ ಹಾಕ್ಬೋದು, ಮತ್ತೆ ಬೇರೆ ಬೇರೆ ಯಾವ್ದಾದ್ರು ಗಿಡಗಳಲ್ಲಿ ಬರೋದು ಹಾಕ್ಬೋದು. ಅರ್ಜೆಂಟ್ ಬರೋಂತ ನಿಮ್ಮ ಟೊಮೆಟೊ, ಆಮೇಲೆ ನಿಮ್ಮ ಸಣ್ಣ ಪುಟ್ಟ ಇದೆಲ್ಲ ಆದ್ರೆ ಸ್ವಲ್ಪ ಇಲ್ಲಿ ಇಳುವರಿ ಒಂದು 50% ಕುಂಠಿತ ಆಗ್ತದೆ ಇಳುವರಿ. ಬೇರೆ ಬಿಸಿಲಲ್ಲಿ ಬರೋದಷ್ಟು ಇಲ್ಲಿ ಬರಲ್ಲ, 50% ಇಳುವರಿ ಬರ್ತದೆ. ಮತ್ತೆ ಎರಡನೇ ನೀವು ಇಲ್ಲೆಲ್ಲ ಅರಿಶಿಣ, ಶುಂಠಿ, ಗೆಣಸು ಮತ್ತೆ ಬೆದಕ್ಕೆ ಸಂಬಂಧಪಟ್ಟಂತ ಬೇರೆ ಬೇರೆ ಗಿಡಗಳನ್ನ ಅದೆಲ್ಲ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ಹಾಕೋದು. ಬೇಸಿಗೆ ಟೈಮಲ್ಲಿ ಹಾಕ್ತದೆ. ಮಾರ್ಚಿಗೆ ಅದು ಸೀಸನ್ ಇರುತ್ತೆ, ಮಾರ್ಚಿಗೆ. ನೀವು ಯಾವುದೇ ಗೆಣಸು, ಶುಂಠಿ, ಅರಿಶಿಣ ಜನವರಿ ಫೆಬ್ರವರಿ ಮೇಲೆ ಏಪ್ರಿಲ್ ಒಳಗಡೆ 2 ತಿಂಗಳ ಹಾಕ್ಬೇಕು. ಮತ್ತೆ ಹಾರ್ವೆಸ್ಟಿಂಗ್ ಎಲ್ಲ ಜನವರಿ 15 ಮೇಲೆ ಹಾರ್ವೆಸ್ಟಿಂಗ್. 10 ತಿಂಗಳಾದ್ಮೇಲೆ ನೀವು ಹಾರ್ವೆಸ್ಟಿಂಗ್ ಮಾಡಬೇಕು. ಹಾರ್ವೆಸ್ಟಿಂಗ್ ನೀವು ಮಾಡದೇ ಇದ್ರು ಅದ್ರ ಒಳಗಡೆನೆ ಇರ್ತದೆ, ಇನ್ನೊಂದು ವರ್ಷಕ್ಕೆ ಅದು ಡಬಲ್ ಬರ್ತದೆ. ಮತ್ತೆ ಈಗ ಇದೆಲ್ಲ ಮರಗೆಣಸು ಅದೆಲ್ಲ ಹಾಕಿದ್ಮೇಲೆ ಇಲ್ಲೇನು ಬೇರೆ ಕಳೆ ಗಿಳೆ ಬರೋದೆಲ್ಲ ಏನಿರಲ್ಲ, ಅದಕ್ಕೆ ಬಿಡ್ಬೇಕು. ಇನ್ನೊಂದು ಸ್ವಲ್ಪ ದಿನ ನೀವು ನೋಡ್ಕೊಂಡ್ರೆ ಆಮೇಲೆ ಇಲ್ಲೇನು ಲೇಬರ್ ಬೇಕು ಅಂತ ಏನು ಅನಿಸಲ್ಲ. ಈ ಟೈಮಲ್ಲಿ ಇವಾಗ ಆಲ್ರೆಡಿ ಒಂದ್ಸಲ ಇದೆಲ್ಲ ಕಟ್ ಮಾಡಬೇಕಾಗಿತ್ತು ಸರ್. ಅದು ನುಗ್ಗೆನ ಕಟ್ ಮಾಡೋ ಟೈಮಲ್ಲಿ ಕಟ್ ಮಾಡ್ಬಿಟ್ಟು ಅದಕ್ಕೆಲ್ಲ ತೊಪ್ಪೆನ ಉಂಡೆ ಮಾಡಿ ಒಂದೊಂದೇ ಕಾಲದಲ್ಲಿ ಮಳೆ ಬಿದ್ದು ಅದು ಒಳಗಡೆ ನೀರು ಇಳಿಬಾರ್ದು ಅಂತ ತೊಪ್ಪೆ ಹಾಕೋದು. ಅದು ತುದಿ ಒಣಗಲ್ಲ. ಈಗ ನೀವು ನುಗ್ಗೆನ 5 ಅಡಿಗೆ ಇಲ್ಲಿ ಕಟ್ ಮಾಡ್ಬಿಟ್ಟು ನೀವು ಹಾಕುವಾಗ ತೊಪ್ಪೆ ಹಾಕದೇ ಇದ್ರೆ ಅದೇನಾಗ್ತದೆ, ನೀರು ಮತ್ತೆ ಬಿಸಿಲು ಬಿದ್ದು ಅದೆಲ್ಲ ಒಣಗಿ ಅದು ಇದಾಗ್ಬಿಡ್ತದೆ, ಬೆಂಡ್ ಬಂದ್ಬಿಡ್ತದೆ. ಅದು ತೊಪ್ಪೆ ಹಾಕಿದಾಗ ಮಾಯಿಶ್ಚರ್ ಹಂಗೆ ಇರ್ತದೆ. ಹೊರಗಡೆಯಿಂದ ತಲೆಗೆ ಟೊಪ್ಪಿ ಹಾಕೋಟಕ್ಕೆ ಅದಕ್ಕೆ ನೀರು ಬೀಳೋದಿಲ್ಲ. ಮತ್ತೆ ಆ ತೊಪ್ಪೆ ಅಣಿಸಿರೋದು 4 ದಿನ ಒಣಗಾದ್ಮೇಲೆ ನೀವು ಮುಟ್ಟು ನೋಡಿದ್ರೆ ಕಲ್ಲು ತರ ಆಗ್ಬಿಡ್ತದೆ. ಅಷ್ಟು ಗಟ್ಟಿ, ಬೆರಣಿ ಅಷ್ಟು ಗಟ್ಟಿ ಇರ್ತದೆ. ಆಮೇಲೆ ಸೈಡಲ್ಲಿ ಕೊಂಬೆ ಅದು ಹೊಡಿತಾ ಬರುತ್ತೆ. ಗ್ಲೀನ್ಸಿಡಿಯನ್ನೆಲ್ಲ ಅರ್ಧ ಅಡಿ ಬಿಟ್ಬಿಟ್ಟು ನಾವು ಕಟ್ ಮಾಡ್ಬೇಕು. ನೋಡಿ, ನುಗ್ಗೆನ ತುದಿ ಕಟ್ ಮಾಡೋಕ್ಕೆ ಏಜ್ ಇದು, ಕರೆಕ್ಟ್ ಏಜ್ ಇದು. ಈ ಏಜ್ ಕಟ್ ಮಾಡಿ ನೋಡಿ, ಕಟ್ ಮಾಡಿ. ಇಲ್ಲಿ ಸ್ವಲ್ಪ ಕಮ್ಮಿ ಆಗಿದೆ, ಇದೇನೋ ಇದೆ, ನೀರು ಜಾಸ್ತಿ ಆಯ್ತು. ನೀರು ಜಾಸ್ತಿ ಉಳಿದಿರೋದೇ ಹೆಚ್ಚಿಲ್ಲಿ. ನೀರು ಜಾಸ್ತಿ ಆಗಿದೆ. ಚಾನಲ್ ರಾಮಕೃಷ್ಣ ಬೆಕ್ಸ್ ಹಾಕಿದಂಗೆ ಆಗಿದೆ. ನಾನೇ ಕುಡಿಯೋದು ಬೆಕ್ಸ್ನ ಬದುಕಿದ್ದೀನಲ್ಲ, ಅದಕ್ಕೆ ನನಗೆ ಕೊಡ್ಬೇಕು ಬಹುಮಾನ ಅಂತ. ಎಲ್ಲರಿಗೂ ಹಾಲು ಕುಡಿಯೋ ಬೆಕ್ಕು ಕೊಟ್ಬಿಟ್ಟು ನೀವು ನನಗೆ ಯಾವ್ದೇ ಕುಡಿದಿರೋ ಬೆಕ್ಕು ಕೊಟ್ಬಿಟ್ರಲ್ಲ, ನಾನು ಇದನ್ನ ಬದುಕೆಚ್ಚಿದೆ ಹೆಚ್ಚು ಅಂದ್ಬಿಟ್ಟು ಕೊನೆಗೆ ಬಹುಮಾನ ಅವನಿಗೆ ಸಿಕ್ಕಂತೆ. ಕೆಲಸ ಮಾಡೋದು ಇಷ್ಟ ಹತ್ರ ಇದ್ದಾಗ ಕಟ್ ಮಾಡ್ಬೇಕಾಯ್ತು. ನಾನು ಅವಾಗ ಬಂದು ಹೇಳಿದ್ನಲ್ಲ, ಹೇಳಿದ್ದೆ ನೋಡಿ. ಇದೆ ಹಿಂಗೆ ಹಿಂಗೆ ಈಗ ನೋಡಿ, ಇದು ಇನ್ನೂ ಚೆನ್ನಾಗಿ ಬರ್ತದೆ ನೋಡಿ. ಕಟ್ ಮಾಡಿದೀವಲ್ಲ, ನೀರು ಬೇರೆ ಕಮ್ಮಿ ಕೊಡಿ. ಇಲ್ಲಿ ನೋಡಿ, 2 ದಿನ ಕೊಡಲ್ಲ ಸರ್. ಕೊಡಬೇಡಿ ನೋಡಿ. ಹಿಂಗೆ ತುದಿ ಕಟ್ ಮಾಡಿ ಇಷ್ಟಲ್ಲೇ ಕಟ್ ಮಾಡಿಬಿಟ್ರೆ ಇದು ಬಹಳ ಅದ್ಭುತವಾಗಿ ಬರ್ತದೆ. ಈಗ ಒಂದು 4 5 ಕಡ್ಡಿ ಸಿಗುತ್ತದೆ ಇದರಲ್ಲಿ. ನೋಡಿ, ಇದು ನಿಂಬೆ ಚೆನ್ನಾಗಿ, ಇದು ನಿಂಬೆ ಇದೆ, ಇದು ಆರೆಂಜ್, ಮತ್ತೆ ಅದು ನೇರಳೆ ಎಲ್ಲ ಲಾವಂಚ ಅಂತೂ ಅದ್ಭುತ ಬಿಡಿ. ಲಾವಂಚನ ಎಕ್ಸ್ಪ್ಲೈನ್ ಮಾಡಂಗೇ ಇಲ್ಲ. ಈಗ ಮೊದಲು ನಾವು ನಟ್ಟ ಫೋಟೋ ಗಿಡ ತೆಗೆದಿದ್ವೇನೋ ಗೊತ್ತಿಲ್ಲ. ಫಸ್ಟ್ ಹಾಕಿದಾಗ ನಾವೇನ್ ಬರ್ಲೇ ಇಲ್ಲ ಅಂತ ಇದ್ವಿ ಅಲ್ವಾ ಸರ್? ಒಳಗೆ ಹುಲ್ ತರ ಇದೆ, ಹುಲ್ ತರನೇ ಇತ್ತು. ನೋಡೋದಕ್ಕೆ ಅಯ್ಯೋ ಅನಿಸ್ತದೆ, ಏನಪ್ಪ ಈ ತರ ಇದೆಯಲ್ಲ ಅಂತ. ಹೇಳೋಂಗೂ ಇಲ್ಲ, ನುಂಗಂಗೂ ಇಲ್ಲ, ಎಲ್ಲೂ ಪರಿಸ್ಥಿತಿ ಹಂಗೆ. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಓನರ್ಗಳಿಗೆ 3 ತಿಂಗಳು ಸುಮ್ಮನೆ ಇದ್ಬಿಡಿ ಅಂತೀವಿ. ಉಸಿರು ಕಟ್ಕೊಂಡು ಸುಮ್ಮನೆ ಇದ್ಬಿಡಿ ನೀವು 3 ತಿಂಗಳು. ತಪ್ಪುತ್ತದೆ ಅನ್ಕೊಂಡು ನಿಮ್ ಗಮನಕ್ಕೆ ತರಲಿಲ್ಲ ನಾವು. ಮನಸ್ಸೊಳಗೆ ಎಲ್ಲರಿಗೂ ಇರ್ತದೆ. ಹಂಗೂ ಕೆಲವ್ರು ಫೋನ್ ಮಾಡ್ಬಿಡ್ತಾರೆ, ಇಲ್ಲ ಹಿಂಗಿದೆ, ಇದು ಹಂಗಿದೆ, ಆಯ್ತು ಹೌದಾ, ಸ್ವಲ್ಪ ಇರಿ ಕೆಲವರು ಅರ್ಜೆಂಟ್. ಆಮೇಲೆ ಇಲ್ಲೇನೋ ಒಂದು ಆಗ್ಬಿಟ್ರೆ, ಅಯ್ಯೋ ಇಲ್ಲೆಲ್ಲ ಏನೇನೋ ಹಿಂಗೆ ವೈಟ್ ಆಗ್ಬಿಟ್ಟಿದೆ, ಇದೇನ್ ಮಾಡೋದು, ಹೌದಾ ಆಗಿದ್ಯಾ, ಬಂದು ಇನ್ನೊಂದ್ಸಲ ಬಂದಾಗ ನೋಡ್ತೀನಿ ಈಗ ಹೇಳ್ದು. ಆಮೇಲೆ ಗಿಡಗಳು ಇನ್ನೂ ಎದ್ದೇ ಇಲ್ಲ,
ಒಂದೊಂದೇ ಕಡ್ಡಿ ಐತೆ ಈಗೆಲ್ಲ ನೋಡಿ ಇದೆಲ್ಲ ಹಾಕಿದ್ ಎಷ್ಟು ಗೊತ್ತಾ, ಸಿಂಪಲ್ ಒಂದು ಕಡ್ಡಿ. ಉದ್ದ ಹಾಕಿದ್ದು. ಈಗ 4-5 ತಿಂಗಳು ಹಂಗೆ ಬಂದಿದೆ ಅಂದ್ರೆ 1 ವರ್ಷಕ್ಕಾದ್ರೆ ಬುಡ ಫುಲ್ ತರ ಸರ್ ಅದು. ನಮ್ಗಂತೂ ನಾವು ಮಾತಾಡ್ಕೊಂಡ್ವಿ ಅಷ್ಟೇ, ಅವ್ರ ಗಮನ ತರಲಿಲ್ಲ. ಅದೇ ನೋಡಿ ಈ ಒಳಗಡೆ ಏನ್ ಅನ್ಸ್ತಂದ್ರೆ, ಏನಪ್ಪ ಇದು, ಏನ್ ಮಾಡ್ತಾರೆ, ಏನ್ ಮಾಡಕ್ ಹೊರಟಿದ್ದಾರೆ, ಜನ ನಗಂಗ್ ಆಗ್ಬಿಡ್ತಾರಲ್ವಾ. ಇಲ್ಲ ಆ ಥರ ಅನ್ಕೊಳ್ಳಿಲ್ಲ. ತುಂಬಾ ಜನ ಹಂಗೇನದು, ಏನೋ ಕೊಟ್ಬಿಟ್ಟಿದೀವಿ, ಈಗ ಅದೇನೋ ಹೇಳ್ತಾರಲ್ಲ, ಕೊಟ್ಟಾಗೋಯ್ತು, ಏನ್ ಮಾಡಕ್ಕಾಗ್ತದೆ, ಮಾತಾಡೋಂಗೂ ಇಲ್ಲ, ಮಾತಾಡದೆ ಕೇಳಿಸ್ಕೊಳ್ಳಲ್ಲ ಇವರು. ಯಾಕಂದ್ರೆ ನಮ್ಗೆ ಬಹಳ ಬೇಗ ರಿಸಲ್ಟ್ ಸಿಕ್ಬಿಡ್ತು ನಿಮ್ದು. ಹಾಕದ್ಮೇಲೆ ವಿತಿನ್ 3 months ಇಷ್ಟು ರಿಸಲ್ಟ್ ಸಿಕ್ತಲ್ಲ, ಫುಲ್ಲಿ ಸ್ಯಾಟಿಸ್ಫೈಡ್ ನಾವು. ಅಲ್ಲಲ್ಲ ಇನ್ನು maintain ಮಾಡ್ತಾ ಇಲ್ಲ ನಾವು. ಕಟ್ ಮಾಡ್ಬಿಟ್ಟಿದ್ರೆ ನಿಮ್ಗೆ ಇನ್ನೂ ಅದ್ಭುತ ಆಗ್ಬೋದು. ಇಲ್ಲ ಮಾಡೋಣ ನೋಡಿ, ದಯವಿಟ್ಟು ನೀವೇ ಮಾಡ್ಕೊಡ್ಬೇಕು ಸರ್. ನಾನು ಇಲ್ಲಿ ಆಗ್ತಾ ಇಲ್ಲ ನಮ್ಗೆ. ಕರ್ಕೊಂಡು ಬಂದು ಅಲ್ಲಿ ಬೀಗ ರೂಮ್ದು ಬೀಗ ಇದೆಯಲ್ವಾ, ಡಯಟ್ ಅಲ್ಲಿ ಡಯಟ್ ಅಲ್ಲಿ ನಾನು ಮಾಡಿರೋ ಕ್ಲಾಸ್ ತುಂಬಾ ಕ್ಲಾಸ್ ಮಾಡಿದ್ದೀನಿ. ಇನ್ವೈಟ್ ಮಾಡಿ ಅವ್ರನ್ನ. ಡಯಟ್ ಅಲ್ಲಿ ತುಂಬಾ ಕ್ಲಾಸ್ ಮಾಡಿದ್ದೀನಿ. ಆಮೇಲೆ ಅಲ್ಲಿ ದೇವರಾಜ್ ಅಂತ ಒಬ್ರು ಇದ್ರು, ಅವರು ರಿಟೈರ್ಡ್ ಆದ್ರು, ಮೊನ್ನೆ ರಿಟೈರ್ಡ್ ಆದ್ರು. ಆಮೇಲೆ ಅಲ್ಲಿ ತುಂಬಾ ಜನ ಇದ್ರು. ಆಮೇಲೆ ಭಾರತಿ ಅಮ್ಮ ಅವ್ರು ಬಂದಿದ್ರಲ್ಲ ಸ್ವಲ್ಪ ದಿನ, ಅವರು. ಆಮೇಲೆ ಅದಕ್ಕೆ ಮೊದಲು ಬಸವರಾಜ್ ಅವರು ಇದ್ರು. ಆ ಟೈಮಲ್ಲಿ ನಾನು ತುಂಬಾ ಬಂದು ಅಲ್ಲಿ ಕ್ಲಾಸ್ ಎಲ್ಲ ಮಾಡಿದ್ದೀನಿ. ಆಮೇಲೆ ಈಗ ದೊಡ್ಡೇಗೌಡರು ಅವರು ಈಗ BO ಆಗಿ ಮಡಿಕೇರಿಯಿಂದ ಈಗ ಇದಾಗಿ ಬಂದಿದ್ದಾರೆ, ಎಲ್ಲೋ ಬೇರೆ ಇದ್ದಾರೆ. ಡಯಟ್ ಅಲ್ಲಿ ತುಂಬಾ ಕ್ಲಾಸ್ ಮಾಡಿದ್ದೀನಿ ನಾನು. ಈಗ ರಿಟೈರ್ಡ್ ಆಗಿದ್ದೀರಾ ಅಂದ್ರೆ ನೀವು ಆಗ ಈಗ ನೀವು ನೀವು ಸರಿ ಸ್ಟಾರ್ಟ್ ಮಾಡ್ಬೇಕು. ಅದನ್ನೇ ಸರ್, ನಾವು ನೀವೇ ಇನ್ಸ್ಪಿರೇಷನ್ ನಮ್ಗೆ. ನಾ ರಿಟೈರ್ಡ್ ಆಗೋದೊಳಗೆ ಇದೆಲ್ಲ ಒಂದು ಬಂದು ಮತ್ತೆ ಇಲ್ಲೇ ಒಂದು ಮನೆ ಕಟ್ಕೊಂಡು ನೋಡಿ. ಮೈಸೂರು ತುಂಬಾ ದೂರದಲ್ಲಿ ಏನಿಲ್ಲ. ಇಲ್ಲಿ ನೀವು ಬಂದು ಉಳ್ಕೊಂಡ್ರೆ 20 ವರ್ಷ ಒಂದು ಆಯಸ್ಸು ಹೆಚ್ಚಾಗ್ತದೆ. ಇಲ್ಲಿ ನೀವು ಕುಳಿತುಕೊಂಡು, ಈಗ ನಾವು ಹೇಳ್ತೀವಲ್ಲ ಪ್ರಾಣಾಯಾಮ ಮಾಡಿ ಅಂತ ಹೇಳಿದ್ರೆ, ಪ್ರಾಣಾಯಾಮ ಮಾಡಿದಾಗ ಏನು ಪವರ್ ಇರ್ತದೋ ಅದು ಪ್ಯೂರ್ ಗಾಳಿ ಇಲ್ಲೇ ಸಿಗ್ತದೆ. ಆಯ್ತಾ, ಟೆನ್ಷನ್ ಇಲ್ಲ, ಶಬ್ದ ಇಲ್ಲ, ಮತ್ತೆ ನಮ್ದೇ ಕೆಲಸ, ನಾವೇ ಬಾಸ್. ಇಲ್ಲಿ 10 ಗಂಟೆ ಆಯ್ತು ಹೋಗ್ಲೇಬೇಕು. ಈಗ ನೋಡಿ, ಮೊನ್ನೆ ಯಾರೋ ಒಬ್ರು ಹೇಳಿದ್ರು, ಈಗ 9 ತಿಂಗಳಿಂದ ಹೆಂಗಿದ್ದೀನಪ್ಪ ಅಂತ ಹೇಳಿದ್ರೆ, ಎಲ್ಲ ನಾನೇ ರಾಜ. ಅಲ್ಲಾದ್ರೆ 10 ಗಂಟೆಗೆ ಅಲ್ಲಿ ಹೋಗ್ಬೇಕು, 12 ಗಂಟೆಗೆ ಅಲ್ಲಿ ಹೋಗ್ಬೇಕು. ಅವ್ರು ಏನ್ ಕೇಳ್ತಾರೋ, ನಮ್ ಕೆಳಗಡೆ ನಮ್ಮ ಮಾತು ಕೇಳೋರು 1000 ಜನ ಇದ್ರು ನಾವು 3 ಜನರ ಮಾತು ಕೇಳ್ಬೇಕಲ್ಲ. ಅದರಿಂದ ಇದೇನಿಲ್ಲ, ಕೃಷಿನೇ ನಮ್ಗೆ ಮೇನ್. ಏನಪ್ಪಾ ಅಂದ್ರೆ ನಾವು ನಂಬರ್ 1 ಆಗ್ಬೇಕಾದ್ರೆ ಕೃಷಿ. ಈಗೇನಿಲ್ಲ, ಸಿಂಪಲ್. ಇಲ್ಲಿ ಈಗ ನಮ್ಗೇನು ಬೇರೆ ಕೆಲಸ ಇಲ್ಲ ಅಂತ ಇಟ್ಕೊಳ್ಳಿ. ಈ ತೋಟ ಮಾಡ್ತಾ ಇದ್ದಾನೆ, ಅವ್ನಿಗೆ ಏನು ಬೇರೆ ಇನ್ಕಮ್ ಏನು ಇಲ್ಲ, ಅವ್ನಿಗೇನು ಡ್ಯೂಟಿ ಇಲ್ಲ. ಈ ಅಗಸೆ ಸೊಪ್ಪನ್ನ ಕಿತ್ಕೊಂಡು ಹೋಗ್ಬಿಟ್ಟು ಕ್ಲೀನಾಗಿ ಡ್ರೈ ಒಣಗಿಸ್ಬಿಡ್ಲಿ. ಒಣಗಿಸ್ಬಿಟ್ಟು ಅದು ಪೌಡರ್ ಮಾಡ್ಕೊಂಡ್ರೆ, ಆ ಪೌಡರ್ ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರೆ ಗ್ಯಾಸ್ಟ್ರಿಕ್ಗೆ ಅದ್ಭುತವಾದ ಇದು. ಆಮೇಲೆ ನುಗ್ಗೆ ಸೊಪ್ಪು, ಇನ್ನೊಂದು 10 ತಿಂಗಳಲ್ಲಿ ಬಾಳೆ ಬರ್ತದೆ. ಬಾಳೆ ಬಂದಾಗ ಡ್ರೈಯರಲ್ಲಿ ಹಾಕೊಂಡು ಬಾಳೆಹಣ್ಣನ್ನು ನಾವು ಕೊಡ್ತೀವಿ 40 ರೂಪಾಯಿ. ನನಗೆ ಬೇಡಪ್ಪ 40 ರೂಪಾಯಿ, ನನ್ನ ಗ್ಲಾಸು ಕಟ್ ಮಾಡಿ 3 kg ತಗೊಂಡೋಗಿ ಅಲ್ಲಿ ಡ್ರೈಯರ್ ಒಳಗಿಡಿ. 1 kg ಆಗ್ತದೆ, 1 kg 500 rupees. ನಮ್ಮ ವಸ್ತುವಿಗೆ ನಾವು ವ್ಯಾಲ್ಯೂವನ್ನ ಕಂಡ್ಕೋಬೇಕು. ಚಿಪ್ಸ್ ಆಗುತ್ತಲ್ಲ ಆ ತರ ಆಗೋದು ಬೇರೆ. ಹಸಿನ ಕಟ್ ಮಾಡ್ತಾರೆ, ಹಣ್ಣನ್ನೇ ಕಟ್ ಮಾಡಿ ಡ್ರೈಯರ್ ಅಲ್ಲಿ ಇಟ್ಬಿಡೋದು. ಉಪಯೋಗಿಸಬಹುದು ಅದನ್ನ. 2 ವರ್ಷ ಕೇಳಲ್ಲ. ಹೆಂಗಿರ್ತಂದ್ರೆ, ಏನಪ್ಪಾ ಬಾಳೆಹಣ್ಣು ಈ ತರ ಟೇಸ್ಟ್ ಬರ್ತಾ, ಖರ್ಜೂರ ಇರಲ್ವಾ, ಖರ್ಜೂರಕ್ಕಿಂತ ಡಬಲ್. ಅದಕ್ಕೆಲ್ಲ ಮಾರ್ಕೆಟಿಂಗ್ ಆಗುತ್ತದ, ತಗೊಳ್ತಾರ. ಚಿಂತೆ ಮಾಡಬೇಡಿ, ಈಗ ತಗೊಂಡು ಎಲ್ಲರೂ ತಿಂತಾ ಇದಾರೆ. ಈಗ ನಮ್ಗೆ ಕೊಡಕ್ ಆಯ್ತಲ್ಲ, ನಮ್ಮ ಹತ್ರ ಇಲ್ಲ. ಈಗ ಕೇಳ್ತಾರೆ, ನಮ್ಮ ಹತ್ರ ಇಲ್ಲ. ನಮ್ಮ ವಸ್ತುನ ನಾವು ನೋಡಿ, ಇಲ್ಲಿ ಜಾಸ್ತಿ ಐತೆ ಮನೆಗೆ. ನೋಡಿ ಇಲ್ಲಿ ಪಪ್ಪಾಯ ಅಂತೂ ಅದ್ಭುತಮ್ಮ. ಕಣ್ಣಿಗೆ ಆನಂದ. ಹೌದೌದು. ಈಗ ಅದನ್ನೇನು ಲಾವಂಶ ಕುಯ್ದು ಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಹೂಕಚ್ಚಿದೆ. ಇದನ್ನ ಅಷ್ಟೇ, ಇದನ್ನ ಏನ್ ಮಾಡೋದು, 5 ಅಡಿ ಕಟ್ ಮಾಡ್ಬಿಡುದು. ಇಲ್ಲಿಗೆ 5 ಅಡಿ ಕಟ್ ಮಾಡಿ ಇಲ್ಲಿ ತೊಪ್ಪೆ ಎಣಿಸ್ಬಿಡುದು. ಅವಾಗ ಏನಾಗ್ತದೆ, ಇಲ್ಲಿ ಒಂದು 8-10 ಚಿಗುರು ಬರ್ತದೆ ನೋಡಿ. ಇದು ಈಗ ನಿಮ್ಗೆ ಕಾಂಡ ಇದು ಹೇಳಿದ್ರೆ ನಿಮ್ಗೆ ಅರ್ಥ ಆಗ್ತದೆ. ಈಗ ನೀವು ಇದನ್ನ ಇಲ್ಲಿ ಕಟ್ ಮಾಡ್ಬಿಡೋದು. ಇದನ್ನ ಕಟ್ ಮಾಡ್ಬಿಟ್ಟು ಈ ಕಡ್ಡಿನ ತೆಗೆದು ಪೀಸ್ ಮಾಡಿ ಇಲ್ಲಿ ಗೊಬ್ಬರಕ್ಕೆ ಹಾಕ್ಬಿಡೋದು. ಇಲ್ಲಿ ತೊಪ್ಪೆ ಎಣಿಸ್ಬಿಟ್ರೆ ಇಲ್ಲಿಂದ ಎಲ್ಲ ರೊಂಬೆ ಹೊಡಿತದೆ. ಆದ್ರೆ ಇನ್ನೊಂದು ವರ್ಷ ಕಟ್ ಮಾಡಿ ಅದಕ್ಕೆಲ್ಲ ತೊಪ್ಪೆ ಎಣಿಸಿದ್ರೆ ಅದು ಇನ್ನ ಹಿಂಗೇನೆ ಬೆಳಿತಾ ಬೆಳೆಯಲ್ಲ. ನಮ್ ಕೈಗೆ ಹಾರ್ವೆಸ್ಟಿಂಗ್ ಈಸಿ. ನಾವು ಇಲ್ಲೇ ಕಿತ್ಕೊಳ್ಬೋದು. ಒಂದ್ ಚಿಕ್ಕ ಮಗು ಬಂದ್ರೆ ಕಿತ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ಬೋದು. ಅದೇ ಹೈಟ್ ಬೆಳೆಯಲ್ವಲ್ಲ. ಹೈಟ್ ಬೆಳೆದ್ರೆ ನಿಮ್ಗೆ ಏನಾಗ್ತದೆ ಅಂದ್ರೆ, ಮರ ಮೇಲೆ ಹತ್ತಿ ಕಿತ್ತಾಗ ಕಾಯಿ ಕೀಳೋದಕ್ಕೆ ಅಪಾಯ. ಅದು ಇಳುವರಿ, ಇದು ಒಳ್ಳೆ ಇಳುವರಿ. ನಾನು ಒಂದು ತೊಂದರೆ ಆಗ್ತದೆ ಅಂದ್ರೆ ನೀವು ಇದನ್ನ ಕಟ್ ಮಾಡ್ಕೊಂಡ್ರೆ ಆಯ್ತು ಅಷ್ಟೇ. ಇದನ್ನ ಅದಕ್ಕೆ ಅನುಕೂಲ ಆಗಕ್ಕೆ ನಾವು ಕಟ್ ಮಾಡ್ತಾ ಇರೋದು. ಅದನ್ನ ಕಟ್ ಮಾಡೋದು ತಪ್ಪೇನಿಲ್ಲ ನೋಡಿ. ಇಲ್ಲೆಲ್ಲ ನೀರು ಸ್ವಲ್ಪ ಅಲ್ಲೆಲ್ಲ ಒಂದು ಸ್ವಲ್ಪ ಬಂದು ಅದೆಲ್ಲ ಮೋಟ್ರ್ ಆನ್ ಮಾಡಿದಾಗ ಸ್ವಲ್ಪ ನೀರು ಬೀಳ್ತಾ ಇದೆಯಾ ಅಂತ ಅದೊಂದು ಸ್ವಲ್ಪ ನೋಡ್ಕೋಬೇಕು ನೋಡಿ. ಇಲ್ಲಿ ಬಾಳೆ, ಈಗ ಇದು ಬಾಳೆ ಪಾಡಿಗೆ ಇದು ಬಾಳೆ ಬರುತ್ತೆ.
ಇದರಲ್ಲೇ ಈಗ ಒಂದು 8-10 ಸಣ್ಣ ಮರಿಗಳು ಬಂದ್ರೆ ಅದನ್ನ ನಾವು ಅಲ್ಲೇ ಬಿಟ್ಕೋಬೇಕು. ಅಲ್ಲಿ ಬಂದಿದೆ ಸರ್, ಬಂದಿದೆ ಒಂದರಲ್ಲಿ ಗುಂಪು ಒಂದ 4 ಗೆಡ್ಡೆ ತಂದು ಹಾಕೋದು ಒಳ್ಳೇದು. ಯಾಕೆಂತಂದ್ರೆ ನಮ್ಗೆ ಸ್ಥಳೀಯವಾಗಿ ಏನ್ ಸಿಗ್ತದೆ ಅದನ್ನೇ ನಾವು ಸ್ಥಳೀಯವಾಗಿ ಹಾಕ್ಬೇಕು. ಯಾವುದೋ ಹೊಸ ರಿಸರ್ಚ್ಗೆ ನಾವು ಬಲಿಯಾಗಬಾರ್ದು. ಇದೆಲ್ಲ ಈಗ ನೋಡಿ ಈಗ ನೋಡಿ ಏನ್ ತಾಕತ್ತಾಗಿ ಈ ಕಲರ್. ಹೌದು, ಕಲರ್ ಎಲ್ಲ ತುಂಬಾ ಚೆನ್ನಾಗಿದೆ ಗಿಡಗಳ. ಈಗ ಇನ್ನು 1 ಇಯರ್ ಅಲ್ಲಿ ನಿಮ್ಗೆ ಇದು ಇಷ್ಟಾಗಲ ಇರ್ತದೆ, ಬಂದ್ಬಿಡ್ತದೆ. ಇನ್ನೊಂದು ನೀವು ರಿಟೈರ್ ಆಗೋ ಬಂದಾಗ ಎಳ್ಳಿದ್ದು ನಮ್ ಕನಸನ್ನ ನನಸು ಮಾಡ್ಕೊಟ್ರಿ. ಅದು ಏನಿಲ್ಲ, ಅದ್ರಲ್ಲಿ ನಿಮ್ಮ ಮೈನ್ ಇಂಟ್ರೆಸ್ಟ್ ಆಯ್ತಾ, ನಿಮ್ಗಳ ಇನ್ವಾಲ್ವ್ಮೆಂಟ್. ನಾವೇನು ಯಾರು ಹೇಳಿದ್ರು ಮಾಡ್ಕೊಡೋದೇ ಕೆಲಸ ಇರ್ಬೋದು ಸರ್, ಇಲ್ಲ ಅಂತಲ್ಲ. ಆದ್ರೆ ಅದನ್ನ ಯಾರು ನಡಲ್ಲ. ಅದಕ್ಕೆ ಯಾವ್ದೇ ಹುಳ ತಿಂದ ನೋಡಿದಿರ ಅದನ್ನ? ಇಲ್ಲ. ಅದನ್ನ ಕೊಳೆ ಹಾಕ್ಬಿಟ್ಟು ಅದ್ರ ನೀರ್ನ ನಿಮ್ ಬೇರೆ ಗಿಡಗಳಿಗೆ ಕೊಟ್ರೆ ಅದೇ ಗುಣ ಅದಕ್ಕೂ ಬರುತ್ತೆ. ನಮ್ಗೆ ಅದು ಯಾವುದು ನಮ್ಗೆ ಔಷಧಿ ಗಿಡ ಅಂತ ಹೇಳಿದ್ರೆ ದನ, ಆಡು, ಕುರಿ, ಹುಳ ತಿಂದೇ ಇರೋದೇ ನಮ್ಗೆ ಔಷಧಿ ಗಿಡ. ತುಂಬಾ ಒಳ್ಳೇದು ಅದೆಲ್ಲ. ನಾವು ಅದನ್ನೆಲ್ಲ ಇಟ್ಕೊಂಡು ತಿಳ್ಕೊಂಡು ಮಾಡ್ಕೋಬೇಕು. ನೋಡಿ ಎಷ್ಟು ಹೈಟು ಸ್ವಲ್ಪ ಹಂಗೆ ಸುಮ್ಮನೆ ಅದನ್ನ ಏನಿಲ್ಲ ಬಿಡಿ, ಅಷ್ಟೇ ಹಿಂಗೆ ಕಟ್ ಮಾಡಿ ಬಿಡಿ. ಅದೇನು 10 ಕತ್ತು ಸಿಗುತ್ತದೆ ಅದು. ಅದೇನು ಇನ್ನು ಗ್ರೀಸೀಟೆ ಮುಗೀತಾ ಅದು ಒಂಥರ ಬ್ರಹ್ಮ ರಾಕ್ಷಸ ಇದ್ದಂಗೆ ಅದು. ಇನ್ನು ಅದು ಬರೋ ಗಂಟ ಕಷ್ಟ ಅದು. ಅದು ಹೇಳ್ತಾರಲ್ಲ, ಬಂದ ಮೇಲೆ ನಾನು ಇದು ಅಂತ. ಬರೋವರೆಗೆ ನನ್ನ ಹವ, ನಿಮ್ಮ ಹವ. ನಾನು ಬಂದ ಮೇಲೆ ನನ್ನ ಹವ ಹಾಗೆ. ಅದೆಲ್ಲ ಫಿಲ್ಮ್ ಆಕ್ಟರ್ಸ್ಗಳು ಯಾರೋ ಹೇಳ್ಕೊಡ್ತಾರೆ, ಡೈಲಾಗ್ನ ಹೇಳ್ತಾರೆ. ಅವರೆಲ್ಲ ನಿಜವಾದ ಹೀರೋಗಳು. ಕಷ್ಟಪಟ್ಟು ಒಂದು ಮಗುನ ಬೆಳೆಸ್ತಾನೆ ನಮ್ಮ ತಂದೆ, ಅವನು ಹೀರೋ. ಮತ್ತೆ ಎಲ್ಲ ಇಲ್ಲದೆ ಇದನ್ನು ಅಡ್ಜಸ್ಟ್ ಮಾಡ್ಕೊಂಡು ಸಾಕ್ತಾರಲ್ಲ ಅವ್ರ ತಾಯಿ, ಅವ್ರ ಹೀರೋ. ಯಾರು ತಂದೆ ತಾಯಿಗೆ ಅವ್ರ ಮಕ್ಕಳು ತಂದೆ ತಾಯಿ ಹೀರೋಗಳಾಗಿರ್ತಾರೋ ಅವರು ಇನ್ನೊಂದು 100 ಜನರಿಗೆ ಹೀರೋ ಆಗಿರ್ತಾರೆ. ನಾವು ಬೇರೆಯವ್ರನ್ನ ಹೀರೋ ಅಂತೀವಿ. ಅವನೇನು ಡೈಲಾಗ್, ಈಗ ರಾಜ್ಕುಮಾರ್, ವಿಷ್ಣುವರ್ಧನ್ ಎಲ್ಲ ಏನೋ ಕೊಟ್ಟಿರ್ತಾರೆ, ಇದು ಕೊಟ್ಬಿಟ್ಟು ದಾನ ಮಾಡ್ತಾರೆ. ಅದಲ್ಲ ದಾನ. ನೋಡಿ ಈಗ 3 ಇದೇ ಗುಂಪು ಬಾಳೆ. ಈ ಗುಂಪು ಬಾಳೆ ಇದು ನಡುವಾಗ ನಾವು ನಟ್ಟಿರೋ ಒಂದು ಸಣ್ಣ ಗೆಡ್ಡೆ. ಈಗ ನೋಡಿ ಅದ್ರಲ್ಲಿ ಈಗ 5-6 ಕಡ್ಡಿ ಇದು ಮೊಳಕೆಗಳು ಬಂದಿದೆ. ಇದರಲ್ಲಿ ನಮ್ಗೆ ಎಷ್ಟು ಮೊಳಕೆ ಚೆನ್ನಾಗಿ ಸಮೃದ್ಧವಾಗಿ ಬರ್ತವೆ ಅವೆಲ್ಲ ಬರ್ತಾ ಇರ್ತವೆ. ಬರ್ದೇ ಇರೋದು ಅಲ್ಲೇ ಇರ್ತವೆ. ಅವೇ ನಮಗೆ ಕಿತ್ತಾಕ್ಬೇಕು ಅಂತ ಏನಿಲ್ಲ. ಆ ಕೆಲಸ ನಮ್ಗೆ ಬೇಡ. ಅದೇ ಕಾಂಪಿಟಿಷನ್ ಮಾಡಿ ಫೈಟ್ ಮಾಡಿ ಮೇಲೆ ಬರ್ಬೇಕು. ಇದ್ರಲ್ಲಿ ಏನಾಗ್ತದೆ, ನಮ್ಗೆ ವರ್ಷಕ್ಕೆ 6ರಿಂದ 8 ಕೊನೆ ಬರುತ್ತೆ. ಇದನ್ನ ತೆಗಿಯಂಗಿಲ್ಲ ನಾವು ಇನ್ನು ಇಲ್ಲೇ 40, 50, 60 ವರ್ಷ ಆದ್ರೂ ಇದಿಲ್ಲ. ಇದ್ರ ಸುತ್ತ ಇದು ಇದನ್ನ ಕ್ರಿಯೇಟ್ ಮಾಡ್ತಾ ಹೋಗ್ತದೆ ಅಷ್ಟೇ. ಮತ್ತೆ ಈ ಗುಂಪು ಬಾಳೆ ಏನಾಗ್ತದೆ, ಗಿಡಗಳು ಬೇರೆ ಸಮೇತ ಬೀಳಲ್ಲ. ಯಾಕೆಂದ್ರೆ ಅದು 4-5 ಬುಡ ಇಟ್ಕೊಂಡಿರ್ತವೆ. ಅದು ಅಡ್ವಾಂಟೇಜ್ ಅದು. ಅದೊಂದು. ಮತ್ತೆ ಇದರಲ್ಲಿ ಬರುವಂತ ಹಣ್ಣು ಇದೆಯಲ್ಲ, ಅದಕ್ಕೆ ನೀವು 1,000 ರೂಪಾಯಿ ಕೊಟ್ರು ಕಡಿಮೆ ಇಲ್ಲ. ಯಾಕೆಂತಂದ್ರೆ ಇದು ಶುದ್ಧವಾದ ಹಣ್ಣು, ಯಾವುದೇ ಕೆಮಿಕಲ್ ಫರ್ಟಿಲೈಸರ್ ಬಳಸ್ತೇನೆ ಬರುವಂತ ಹಣ್ಣು. ಮತ್ತೆ ಈ ಹಣ್ಣನ್ನ ನೀವು ಕೆಲವೆಲ್ಲ ನಮ್ಮಲ್ಲಿ ಇದರಲ್ಲಿ ನಮ್ಮ ದರ್ಶನ್ ತೋಟದ ಪಕ್ಕ ಒಂದು ಜಮೀನು ಮಾಡಿದೀವಿ. ಆ ಓನರ್ಗೆ ಒಂದು ಬಾಳೆಹಣ್ಣು ತಿಂದ್ರೆ ಅಲರ್ಜಿ ಅಂತೆ. ಅವ್ರಿಗೆ ತಿನ್ಬೇಕು ಅಂತ ಆಸೆ, ಬಟ್ ಒಂದು ಹಣ್ಣು ತಿಂದ್ರೆ ಅಲರ್ಜಿ. ಈಗ ಅವ್ರ ತೋಟದಲ್ಲಿರೋ ಹಣ್ಣು 20 ಹಣ್ಣು ತಿಂದು ನೋಡಿದಾರೆ. ಒಂದಿನ ಟೆಸ್ಟ್ ಮಾಡಿ, ಒಂದಿನ 1 ತಿಂದಿದ್ದಾರೆ, 2 ತಿಂದಿದ್ದಾರೆ, 3 ತಿಂದಿದ್ದಾರೆ, ಕೊನೆಗೆ 20 ಹಣ್ಣು ತಿಂದಿದ್ದಾರೆ. ಏನೂ ಆಗಿಲ್ಲ. ಅಂದ್ರೆ ನಮ್ಮ ಆಹಾರ ಎಷ್ಟು ಶುದ್ಧವಾಗಿರ್ತದೋ ಅಷ್ಟು ಆರೋಗ್ಯವಾಗಿರುತ್ತೆ, ಅಷ್ಟು ನಾವು ಆರೋಗ್ಯವಾಗಿ. ಇದು ಎಲ್ಲಿ ಬಾಳೆಹಣ್ಣು ಸರ್, ಏಲಕ್ಕಿ ಎಲ್ಲ ಬೇರೆ ಬೇರೆ ತರಲಿ. ನೋಡಿ ಈ ರೀತಿ ನಮ್ಮ ಜಮೀನಲ್ಲಿ ಇಲಿಗಳು ಈ ತರ ಎಲ್ಲ ಗುಹೆ ಮಾಡ್ಕೊಂಡ್ರೆ ಇವೆಲ್ಲ ನಮಗೆ ಸುಮ್ಮನೆ ಟ್ರ್ಯಾಕ್ಟರ್ ಟಿಲ್ಲರ್ಗಿಂತ ಇವರೇ ನಮಗೆ ಉತ್ತಮ. ಇವರೇ ನಮ್ಮ ಕೃಷಿನ ಭೂಮಿನ ಉಳೋದು. ಇಲಿ, ಬೇರೆ ಬೇರೆ ಹೆಗ್ಣ, ಇವೆಲ್ಲ ಇಲ್ಲಿ ಬಂದು ನಾವು ತೂತ್ ಮಾಡಿದಾಗ ಈ ನೀರು ಆಟೋಮೆಟಿಕ್ ಇದೆಲ್ಲ ಹಾರ್ವೆಸ್ಟಿಂಗ್ ಆಗ್ತದೆ. ಬಟ್ ಆದ್ರೆ ಈ ಇಲಿಗಳು ಮತ್ ಈ ಬೆಳೆಗಳೆಲ್ಲ ತಿಂತಾವಲ್ಲ, ಏನ್ ಮಾಡೋದು? ಅವರು 10% ತಿನ್ಕೊಳ್ಳಿ, 10% ತಿನ್ಕೊಳ್ಳಿ. ಗ್ಲಿರಿಸೀಡಿಯಲ್ ಸ್ಮೆಲ್. ಮತ್ತೆ ಏನಂದ್ರೆ ಇವರು ನಮ್ಗೆ ತಿಂದಿದ್ಕಿಂತ ಕೊಟ್ಟೋಗೋದು ಜಾಸ್ತಿ, ಕೊಡೋದು ಜಾಸ್ತಿ. ಈಗ ಅವು 1 ರೂಪಾಯಿ 2 ರೂಪಾಯಿ ತಗೊಂಡು, ಈಗ ಮನೇಲಿ ವಯಸ್ಸಾದ ತಂದೆ ತಾಯಿ ಇರ್ತಾರೆ. ನಾವ್ ಹೇಳ್ತೀವಿ ಅವ್ರು ಏನು ಪ್ರಯೋಜನ ಅಂತ. ಒಂದು ತಂದೆ ತಾಯಿ ಮನೇಲಿ ವಯಸ್ಸಾದವ್ರ ಮನೇಲಿ ಇದ್ರೆ ನಮ್ಗೊಂದು 25,000 ರೂಪಾಯಿ ಇದೆ ಅಂತ ಮನೆ ಒಳಗಡೆ. ಬೆಲೆ ಇರುತ್ತಲ್ಲ, ಅಡ್ವೈಸ್ ಒಂದು. ಮತ್ತೆ ಎರಡನೇ ನಾವೆಲ್ಲರೂ ಹೋದಾಗ ಬೇಗ ಹೋಗಿ ಬರ್ಬೋದಲ್ಲ, ಸೆಕ್ಯೂರಿಟಿ ಗಾರ್ಡ್ ಇದ್ದಂಗೆ ಅವರು. ಮತ್ತೆ ಅವ್ರು ನಮ್ಗೆ ಅವಾಗ ಅವ್ರು ತಿಳುವಳಿಕೆ ಅನುಭವವನ್ನ ಪುಕ್ಷಾಟೆ ಕೊಡ್ತಾ ಇರ್ತಾರೆ. ಅವ್ರ ಬೆಲೆ ಗೊತ್ತಾಗೋದು ಯಾವಾಗ ಅಂದ್ರೆ ಅವ್ರು ಇಲ್ಲದೆ ಇದ್ದಾಗ. ಹಾಗೆ ಈ ಇಲಿಗಳು ಮತ್ತೆ ಇವೆಲ್ಲ ಏನಾಗ್ತವೆ, ಅವು ತಿಂತವೆ. ನಮ್ಗೂ ಈಗ ನಮ್ಮಲ್ಲೂ ಅದು ಇದು ಕಚ್ಚಿ ತಿಂದಾಗ ನಾವು ಶಾಪ ಹಾಕ್ತಿವಿ ಅದಕ್ಕೆ. ಈಗ ಗುಂಚಕ್ಕಿ ಬಂದು ಪಕ್ಷಿಗಳೆಲ್ಲ ಬಂದು 10% ಆಹಾರ ತಿನ್ಕೊಂಡು ಹೋಗ್ತವೆ ನೋಡಿ. ಪಕ್ಷಿನೇ ನಾವು ಕೊಲ್ಲೋಕ್ ಹೋದ್ರೆ 40ರಿಂದ 50% ಆಹಾರ ಕಡಿಮೆ ಆಗ್ತದೆ. ಯಾಕೆಂದ್ರೆ ಆ ಪಕ್ಷಿಗಳು ಹುಳನೂ ತಿಂದು ಬೆಳೆನ ಉಳಿಸ್ತಾ ಇರ್ತವಲ್ಲ, ಅದು ಮುಖ್ಯ. ಅವು ತಿನ್ಬೇಕು, ಅವು ತಿಂದಾಗ್ಲೇ ನಾವು ಉಳ್ಬೇಕಾಗುತ್ತೆ. ಎಲ್ಲ ನಾವೇ ತಿನ್ನಕ್ ಆಗಲ್ಲ.
ಮತ್ತೆ ನಾವು ಒಬ್ಬರೇ ಶ್ರೀಮಂತರಾಗಿರಕ್ಕಾಗಲ್ಲ ಭೂಮಿ ಮೇಲೆ, ಅದು ಇನ್ನು ದೊಡ್ಡ ಶಾಪ ಅದು. ಆಮೇಲೆ ನಮ್ಮನ್ನ ಹೊಡೆದೇ ಸಾಯಿಸ್ಬಿಡ್ತಾರೆ ಒಬ್ಬರು ಶ್ರೀಮಂತರಾದ್ರೆ. ಅದಕ್ಕೆ ನಮ್ಮ ಪ್ರೇಯರ್ ಹೆಂಗಿರ್ಬೇಕಂದ್ರೆ, ನನ್ನ ಸ್ನೇಹಿತರು, ನನ್ನ ಬಂಧುಗಳು ಎಲ್ಲಾರು ಸಾವಿರಾರು ಕೋಟಿ ಒಡೆಯರಾಗ್ಲಿ, ಅವ್ರ ಮನೆ ತುಂಬಾ ಕಾರು, ಜೀಪು, ಬಂಗ್ಲೆ, ಆಸ್ತಿ ಪಾಸ್ತಿ ಇರ್ಲಿ ಅಂದ್ರೆ ನಾನ್ ಸೇಫು. ನಾನು ಒಬ್ಬ ಶ್ರೀಮಂತ ಆಗ್ಲಿ ಅಂದ್ರೆ ಅವರು ನನ್ನದು ಎಲ್ಲ ಸಹಾಯ ಕೇಳಕ್ ಬರ್ತಾರೆ. ಆಗ ನಾನು ಕೊಡ್ಲೇಬೇಕು. ಕೊಟ್ಟಿದ್ನ ವಾಪಸ್ ಕೇಳಕ್ ಹೋದಾಗ ಎಗನೆಸ್ಟ್ ಆಗ್ತದೆ. ಅದರಿಂದ ನಾವು ಶ್ರೀಮಂತರಾಗ್ಬಿಟ್ರೆ ನಮ್ಮನ್ನ ಕೇಳಲ್ಲ. ಅವ್ರ ಪಡಗ ಅವ್ರು ನಾವು ಹ್ಯಾಪಿಯಾಗಿರ್ಬೋದು, ಕರೆಕ್ಟ್. ನಾವು ಹ್ಯಾಪಿಯಾಗಿರ್ಬೋದು. ಅದಕ್ಕೆ ನಾವು ಯಾವಾಗ್ಲೂ ನನಗೆ ಶ್ರೀಮಂತರ ಸ್ನೇಹಿತರನ್ನು ಕೊಡಪ್ಪ ಅನ್ನೋದಕ್ಕಿಂತ ನಾವೆಲ್ಲ ಕೆಲವರು ಹಂಗೆ ಹೇಳ್ತೀವಿ, ದೊಡ್ಡ ದೊಡ್ಡ ರಿಚ್ ಪರ್ಸನ್ಸ್ ಎಲ್ಲ ನಮ್ಮ ಫ್ರೆಂಡ್ ಆಗ್ಲಿ ಅಂತ ನಾವು ಕೇಳ್ತೀವಿ. ಹಂಗಲ್ಲ ನಾವು ಕೇಳ್ಬೇಕಾಗಿರೋದು, ನನ್ನ ಫ್ರೆಂಡ್ ಎಲ್ಲ ಶ್ರೀಮಂತರಾಗ್ಲಿ ಅಂತ ಕೇಳ್ಬೇಕು. ನಮ್ ತಟ್ಟೆಗೆ ಬರಲ್ಲ, ನಾವು ಸೇಫು. ಅವ್ರದ್ದು 1000 ಕೋಟಿ ಇರ್ಲಿ, ನಮ್ 100 ಕೋಟಿ ನಾವು ನೆಮ್ಮದಿಯಾಗಿರ್ತೀವಿ.